ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 77ನೇ ಅಧ್ಯಾಯವನ್ನು ಶುರು ಮಾಡೋಣ. ಈ ಮನೆಯವರೆಲ್ಲ ಸ್ವಾರ್ಥಿಗಳೇ. ಒಬ್ಬರಿಗೂ ಬೇರೆಯವರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ. ನೀನು ಯಾಕೆ ಸಾನ್ವಿ ಈ ಮನೆಗೆ ವಾಪಸ್ ಬಂದೆ? ಇಷ್ಟೆಲ್ಲ ಕುತಂತ್ರ ಮಾಡಿರೋ ಜನಕ್ಕೆ ಸರಿಯಾಗಿ ಬುದ್ಧಿ ಕಲಿಸೋ ಬದಲು ಇವ್ರುಗಳ ಜೊತೆ ಬಂದು ಇದ್ದೀಯಾ ಅಂದರೆ ನಿನಗೇನು ತಲೆ ಸರಿ ಇಲ್ಲ ಅಂತನಾ? ಸಾನ್ವಿ 2 ವರ್ಷ ತನ್ನ ಜೀವನ ಹೇಗೆಲ್ಲ ಇತ್ತು ಅನ್ನೋದನ್ನು ಹೇಳಿದ್ದು ಕೇಳಿ ಸಾನ್ವಿ ನಡೆಗೆ ಅಸಮ್ಮತಿ ಸೂಚಿಸಿದ್ಲು ಮಹಿಮಾ. ನಾನ್ಯಾರು ಮಹಿಮಾ ಬುದ್ಧಿ ಕಲಿಸೋಕೆ? ಸಮಯನೇ ಎಲ್ರಿಗೂ ಬುದ್ಧಿ ಕಲಿಸುತ್ತೆ, ಹಾಗೆ ಕಹಿಯಾದ ಮನಸ್ಸುಗಳನ್ನು ಸಿಹಿ ಮಾಡುತ್ತೆ ಎಂದಳು ಸಾನ್ವಿ. ಇವೆಲ್ಲ ಪೊಳ್ಳು ವೇದಾಂತ ಸಾನ್ವಿ. ಕೆಲವರಿಗೆ ಬುದ್ಧಿ ಬರಬೇಕು ಅಂದರೆ ನಾವು ಹೀಗೆ ಸಾಫ್ಟಾಗಿ ಇದ್ದು ಅವರಾಗೆ ಬುದ್ಧಿ ಕಲೀಲಿ ಅಂತ ಹೇಳೋದಲ್ಲ. ನಾವೇ ಚಾವಟಿ ಬೀಸಿ ಬುದ್ಧಿ ಬರೋ ಹಾಗೆ ಮಾಡಬೇಕು. ಇಷ್ಟು ದಿನ ನನಗೆ ಈ ಮನೆಯವರ ಮೇಲೆ ಸಣ್ಣ ಮುನ್ಸು ಮಾತ್ರ ಇತ್ತು. ಈಗ ಅದು ದ್ವೇಷಕ್ಕೆ ತಿರುಗಿದೆ. ಎಲ್ರಿಗೂ ಸರಿಯಾಗಿ ನನ್ನ ಬುದ್ಧಿ ಕಲಿಸದೇ ಇದ್ದರೆ ನಾನು ಉಮಾಶಂಕರ್ ಮಗಳು ಮಹಿಮಾನೇ ಅಲ್ಲ. ಅಬ್ಬರಿಸಿ ರೂಮ್ ಹೊರಗೆ ನಡೆದುಬಿಟ್ರೆ ಯಾವ ಕಾರಣಕ್ಕೆ ಮಹಿಮಾ ಹೀಗೆಲ್ಲ ನಡ್ಕೊಳ್ತಾ ಇದ್ದಾಳೆ ಅನ್ನೋದು ಅರ್ಥ ಆಗಲಿಲ್ಲ ಸಾನ್ವಿಗೆ. ಊಟೋಪಚಾರಗಳೆಲ್ಲ ಮುಗಿದು ಮನೆಗೆ ಬಂದಿದ್ದ ಅತಿಥಿಗಳೆಲ್ಲ ಹೊರಟ ಮೇಲೆ ಸಂಜೆ ಭಾಗ್ಯ ಎಲ್ಲರಿಗೂ ಕಾಫಿ ಕೊಡ್ತಾ ಇರುವಾಗ ಮಹಿಮಾ ತನ್ನ ತಂದೆ ತಾಯಿ ಹಾಗೆ ಅತ್ತೆ ಮಾವ ಎಲ್ಲರ ಮುಂದೆ ತನಗೆ ಯುವರಾಜ್ ಪ್ರಪೋಸ್ ಮಾಡಿದ ವಿಷಯ ಹಾಗೆ ಇವಳಿಗೂ ಈ ಸಂಬಂಧ ಒಪ್ಪಿಗೆ ಇದೆ ಅಂತ ಹೇಳಿದ್ದು ಕೇಳಿ ಎಲ್ಲರೂ ಸಂಭ್ರಮಿಸಿದ್ರು. ಆದರೆ ಸಾನ್ವಿ ಮಾತ್ರ ಗೊಂದಲಕ್ಕೊಳಗಾದ್ಲು. ಮಧ್ಯಾಹ್ನ ಇದೇ ಮನೆಯವರ ಮೇಲೆ ಸೇಡು ಕೋಪ ಅಂತ ಹೇಳ್ತಾ ಇದ್ದವಳು ಈಗ ತಾನೇ ಈ ಮನೆ ಸೊಸೆಯಾಗಿ ಬರ್ತೀನಿ ಅಂತ ಹೇಳಿದ್ದು ಯಾಕೋ ಅಷ್ಟು ಸರಿ ಕಾಣಲಿಲ್ಲ. ಅದಕ್ಕೆ ರಾತ್ರಿ ಮಲಗುವಾಗ ಸೂರಜ್ ಹತ್ರ ಮಧ್ಯಾಹ್ನ ತನ್ನ ಮತ್ತು ಮಹಿಮಾ ಮಧ್ಯೆ ನಡೆದ ಮಾತುಕತೆಗಳನ್ನೆಲ್ಲ ಹೇಳಿದ್ಲು. ಆಗ ಸೂರಜ್ ಸಹ ಹಿಂದಿನ ರಾತ್ರಿ ಅವಳು ತನ್ನಪ್ಪ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿದ್ದ ಕಾರಣ ಇವರುಗಳ ಜೀವನದಲ್ಲಿ ಏನೇನೆಲ್ಲ ಕಷ್ಟಗಳನ್ನು ಎದುರಿಸಬೇಕಾಗಿ ಬಂದಿದೆ ಅಂತ ಬೇಸರ ತೋರಿ ಕೋಪದಲ್ಲಿ ಔಹಾರಿದಳು ಅಂತ ಹೇಳಿದ್ರೆ ಸಾನ್ವಿ ಏನಾದರೂ ಮಾಡಿ ಈ ಮದುವೆಯಿಂದ ಯುವರಾಜ್ನ ಕಾಪಾಡಬೇಕು ಅಂತ ಅಂದ್ಕೊಂಡ್ಳು. ಈ ಹಿಂದೆ ನೀತಾ ಜೊತೆಗೆ ಆದ ಮದುವೆಯಲ್ಲಿ ಯುವರಾಜ್ ಸಾಕಷ್ಟು ನೋವು ಅನುಭವಿಸಿದ್ದಾನೆ. ಈಗ ಮಹಿಮಾ ಕೂಡ ತನ್ನ ಮೋಸದ ಜಾಲದಲ್ಲಿ ಯುವರಾಜ್ನ ಸೆರೆ ಹಿಡಿಯಲು ನೋಡ್ತಾ ಇದ್ದಾಳೆ. ಮದುವೆ ನಂತರ ಯುವರಾಜ್ಗೆ ಸತ್ಯ ತಿಳಿದ್ರೆ ಅವನು ಕುಗ್ಗಿ ಹೋಗೋದು ಖಂಡಿತ ಅಂತ ತಿಳಿದು ಸೂರಜ್ ಸಹಾಯ ಪಡೆದು ಈ ಮದುವೆ ಆಗದ ಹಾಗೆ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದ್ಲು. ನೋಡು ಸಾನುಮಾ, ಅಣ್ಣ ಮಹಿಮಾನ ನೋಡ್ತಾ ಇದ್ದ ಹಾಗೆ ಲೈಕ್ ಮಾಡದಂತೆ. ಅದೇ ಲವ್ ಅಟ್ ಫಸ್ಟ್ ಸೈಟ್. ಆದರೆ ನೀತಾ ಅತ್ತಿಗೆ ಅಣ್ಣನಿಗೆ ಡಿವೋರ್ಸ್ ಕೊಡೋಕೆ ರೆಡಿ ಇಲ್ಲ. ಅಲ್ಲಿಗೆ ಅಣ್ಣನ ಮದುವೆ ಈಗಲೇ ಆಗೋ ಸಾಧ್ಯತೆ ಇಲ್ಲ. ಸೊ ನೀನು ಅವರುಗಳ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ಸ್ವಲ್ಪ ಆರಾಮಾಗಿ ಗಂಡ ಮಕ್ಕಳು ಮರಿ ಅಂತ ಖುಷಿಯಾಗಿರೋದನ್ನು ಕಲಿ. ಸೂರಜ್ ಮಾತಿನಲ್ಲಿ ವ್ಯಂಗ್ಯದ ಛಾಯೆ ಇರುವುದನ್ನು ಗಮನಿಸಿ ತುಸು ಮುನಿಸಿಕೊಂಡ ಸಾನ್ವಿ, ಆಯಿತು ಸೂರಿ, ನಾನು ನನ್ನ ಮಕ್ಕಳನ್ನು ಮಾತ್ರ ಗಮನಿಸ್ಕೊಳ್ತೀನಿ. ಈಗ ನಾನು ಚಿಕ್ಕು ಕಿರು ಜೊತೆಗೆ ಮಲಗ್ತೀನಿ. ನೀವು ಹೋಗಿ ಗೆಸ್ಟ್ ರೂಮ್ನಲ್ಲಿ ಮಲಗಿ ಎಂದು ಹೇಳುತ್ತಾ ಹಾಸಿಗೆ ಮೇಲೆ ನಿದ್ದೆ ಮಾಡುತ್ತಿದ್ದ ಚಿಕ್ಕು ಪಕ್ಕ ತಾನೂ ಮಲಗಿ ಇನ್ನೊಂದು ಪಕ್ಕದಲ್ಲಿ ತನ್ನ ಮಗಳನ್ನು ಮಲಗಿಸಿಕೊಂಡ್ಳು. ಆಯಿತು ಬಿಡು ಸುಂಡಿಲಿ, ನಿನ್ನ ಮಕ್ಕಳ ಜೊತೆಗೆ ಮಲಗು, ಆದರೆ ನಾನು ಗೆಸ್ಟ್ ರೂಮ್ಗೆ ಹೋಗಲ್ಲ, ಇಲ್ಲೇ ಸೋಫಾ ಮೇಲೆ ಮಲಗ್ತೀನಿ ಅಂತ ಹೇಳಿ ಸೋಫಾದಲ್ಲಿ ಮಲಗಿದ್ದ ಸೂರಜ್ನ ಕಂಡು ಸಾನ್ವಿಗೆ ನಗು ಬಂದುಬಿಟ್ಟಿತ್ತು. ಸೂರಿ ಸಾಹೇಬ್ರೆ, ಆ ಸೋಫಾದಲ್ಲಿ ಏನಿದ್ರು ನನ್ನಂಥ ಸುಂಡಿಲಿ ಮಲಗಬಹುದು. ನಿಮ್ಮಂಥ ಲೈಟ್ ಕಂಬಕ್ಕೆ ಜಾಗ ಸಾಕಾಗಲ್ಲ. ಸ್ಕೋಪ್ ತಗೊಂಡಿದ್ದು ಸಾಕು, ಬಂದಿಲ್ಲೇ ಮಲಗಿ ಎಂದು ಹೇಳಿದ್ದೇ ತಡ ಚಿಕ್ಕು ಪಕ್ಕ ಬಂದು ಮಲಗಿದ್ದ ಸೂರಜ್ನ ಕಂಡು, ಈ ದಿನಕ್ಕಾಗಿ ಎಷ್ಟು ಕಾದಿದ್ರಿ ಅಲ್ವಾ ನೀವು? ಮಗ ಮಗಳು ಇಬ್ಬರು ನಮ್ಮ ಬದುಕಿ ಬಂದಿದ್ದು ಆಯಿತು. ಇನ್ನೇನಿದ್ರು ಇವರನ್ನು ಒಳ್ಳೆ ರೀತಿಯಲ್ಲಿ ಸಾಕಿ ಬೆಳೆಸಿ ದೊಡ್ಡವರನ್ನಾಗಿ ಮಾಡಬೇಕು. ಸಾನ್ವಿ ಮಾತು ಕೇಳಿ ಹಣೆ ನೀವಿಕೊಂಡ ಸೂರಜ್, ನಮ್ಮಿಬ್ಬರ ಆಸೆಯಂತೆ ಮಗ ಮಗಳು ಇಬ್ಬರು ನಮ್ಮ ಲೈಫ್ಗೆ ಬಂದಾಯಿತು. ಈಗ ಇವರನ್ನು ಒಳ್ಳೆ ರೀತಿ ಸಾಕಿ ಬೆಳೆಸಬೇಕು, ಅದನ್ನು ಒಪ್ತೀನಿ. ಆದರೆ ಇಷ್ಟೇ ಎಲ್ಲ ಕಡೆ ನಮ್ಮ ಬದುಕು. ನಾನು ನೀನು ನಮ್ಮ ಜೀವನದಲ್ಲಿ ಇನ್ನೂ ಸಾಕಷ್ಟು ನೆನಪುಗಳನ್ನು ನಮ್ಮ ಬದುಕಿನ ತೆಕ್ಕೆಗೆ ಸೇರಿಸಿಕೊಳ್ಬೇಕಾಗಿದೆ. ವಯಸ್ಸಾದ ಮೇಲೆ ಒಂದೋ ನಾನು ಇಲ್ಲ ನೀನು ಒಂಟಿಯಾಗಿ ಉಳಿದಾಗ ಹೃದಯಕ್ಕೆ ಹತ್ತಿರವಾದ ನಮ್ಮವರ ಜೊತೆಗಿನ ನೆನಪುಗಳೇ ನಮ್ಮ ಉಳಿವಿಗೆ ಹುಮ್ಮಸ್ ನೀಡೋದು ಎಂದು ಹೇಳ್ತಾ ಹಾಗೆಯೇ ಸೂರಜ್ ಕೈ ಚಾಚಲು ಅರ್ಥ ಮಾಡಿಕೊಂಡಂತೆ ಸಾನ್ವಿ ಅವನ ಕೈ ಮೇಲೆ ತಲೆ ಇಟ್ಟು ಮಲಗಿದವಳು, ಪ್ಲೀಸ್ ಸೂರಿ, ಈಗಲ್ಲ, 100 ವರ್ಷ ಆದರೂ ಸರಿ, ನನ್ನ ಬಿಟ್ಟು ದೂರ ಹೋಗೋ ಮಾತಾಡಬೇಡಿ. ಭಾವುಗಳಾದ ಸಾನ್ವಿನ ಸಂತೈಸಿ ಮುದ್ದಿಸಿ ಕೊನೆಗೆ ಅವಳ ಬಳಿ ಮನಸಾರೆ ಕ್ಷಮೆ ಕೇಳಿದ ಮೇಲೆ ನೆಮ್ಮದಿಯ ನಿದ್ರೆಗೆ ಜಾರಿದ್ಲು ಸಾನ್ವಿ.
ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಪೂಜೆ ಮುಗಿಸಿದವಳು ತಿಂಡಿಗೆ ಇಡ್ಲಿ ಚಟ್ನಿ ಜೊತೆಗೆ ಪೊಂಗಲ್ ಮಾಡುವಂತೆ ಭಾಗ್ಯಗೆ ತಿಳಿಸಿ ಚಿಕ್ಕು ಸ್ಕೂಲ್ಗೆ ಹೋಗಬೇಕಾಗಿದ್ದ ಕಾರಣ ಅವನ ಸ್ನ್ಯಾಕ್ಸ್ ಬಾಕ್ಸ್ಗೆ ಮೊಳಕೆ ಕಟ್ಟಿದ ಹೆಸರುಕಾಳು, ಕ್ಯಾರೆಟ್ ಹಾಕಿರುವ ಕೋಸಂಬರಿ ಹಾಗೆ ಮತ್ತೊಂದು ಬಾಕ್ಸ್ನಲ್ಲಿ ಸೇಬನ್ನು ಕಟ್ ಮಾಡಿ ವಾಟರ್ ಬಾಟಲ್ಗೆ ನೀರು ತುಂಬಿಸಿ ರೂಮಿಗೆ ಬಂದು ನೋಡಲು ಸೂರಿ ಅಂಗಾತ ಮಲಗಿದ್ರೆ ಅವನ ಹೊಟ್ಟೆಯ ಮೇಲೆ ಚಿಕ್ಕು ಬೋರಲಾಗಿ ಅವನನ್ನು ತಬ್ಬಿ ಮಲಗಿದ್ದಾನೆ. ಮಗಳನ್ನು ಬೆಳಗ್ಗೆ ಇವಳು ಎದ್ದು ಹೋಗುವಾಗ ತೊಟ್ಟಲಲ್ಲಿ ಮಲಗಿಸಿ ಹೋಗಿದ್ಲು. ಈ ಅಪ್ಪ ಮಗನ ಜೋಡಿ ನೋಡೋದೇ ಚೆಂದ. ನಸುನಕ್ಕು ಈಗ ಮಗನನ್ನು ಎಬ್ಬಿಸ್ತಿದ್ರೆ ಸಾನ್ವಿನ ತನ್ನ ಮೇಲೆ ಎಳೆದುಕೊಂಡ ಸೂರಜ್, ಪಾಪ ಕಣೆ ಚಿಕ್ಕು, ಎಷ್ಟು ಮುದ್ದಾಗಿ ಮಲಗಿದಾನೆ, ಇವನನ್ನು ಎಬ್ಸೋದಿಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೆ ನಿನಗೆ ಎಂದ. ನಿಜವಾಗ್ಲೂ ನೀವು ನನ್ನ ಗಂಡ ಸೂರಜ್ ತಾನೇ? 5ಕ್ಕೆ ಸೈಕ್ಲಿಂಗ್ ಹೋಗ್ತಾ ಇದ್ದವರು ಈಗ ಎಷ್ಟು ಸೋಂಬೇರಿ ಆಗಿದ್ದೀರಾ? ಇನ್ನೂ ಚಿಕ್ಕು, ಇವನಿಗೆ ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ. ಸೊ ಪ್ಲೀಸ್ ಸರ್, ನೀವೇ ನಿಮ್ಮ ಮಗನನ್ನು ಎಬ್ಬಿಸಿ ರೆಡಿ ಮಾಡಿ ಕೆಳಗಡೆ ಕರ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾನು ಮಗಲಿಗೆ ಹಾಲುಣಿಸಿ ನಿಮಗೆ ತಿಂಡಿ ರೆಡಿ ಮಾಡ್ತೀನಿ ಎಂದು ಹೇಳಿದ್ಲು. ಸೂರಜ್ ಒಲ್ಲದ ಮನಸ್ಸಿನಿಂದಲೇ ಚಿಕ್ಕುನ ಎಬ್ಬಿಸಿ ಅವನಿಗೆ ಸ್ನಾನ ಮಾಡಿಸಿ ಬಟ್ಟೆ ತೊಡಿಸಿ ತಲೆ ಬಾಚಿ, ಮಗನೇ ಅಜ್ಜಿ ಕೈಯಲ್ಲಿ ತಿಂಡಿ ತಿನ್ನಿಸ್ಕೊ, ಅಷ್ಟರಲ್ಲಿ ನಾನು ಬೇಗ ರೆಡಿಯಾಗಿ ಬರ್ತೀನಿ ಅಂತ ಹೇಳಿ ತಾನು ಸ್ನಾನಕ್ಕೆ ಹೋದ ಸೂರಿ. ಹಾಲುಣಿಸಿ ಮಗುವಿನ ಜೊತೆ ಕೆಳಗಿಳಿದು ಬಂದ ಸಾನ್ವಿ ಮಗಳನ್ನು ಈಗ ತಂದೆಯ ಕೈಗೆ ಕೊಟ್ಟು ಮನೆಗೆ ಬಂದ ಅತಿಥಿಗಳಿಗೆ ತಿಂಡಿ ಬಡಿಸ್ತಾ ಇರುವಾಗ ರೆಡಿಯಾಗಿ ಬಂದ ಯುವರಾಜ್ ಸೂರಜ್ನನ್ನು ಸಹ ತಿಂಡಿಗೆ ಕರೆದ್ಲು. ಸಾನ್ವಿ ಪುಟ್ಟ, ಇವತ್ತು ಕೆಲವು ಫೈಲ್ಸ್ಗೆ ನಿನ್ನ ಸಹಿ ಬೇಕಾಗಿತ್ತು. ಸೂರಿ ನೋಡಿ ಎಲ್ಲ ಓಕೆ ಮಾಡಿರೋ ಕಡತಗಳನ್ನು ಮ್ಯಾನೇಜರ್ ಕೈಲಿ ಕೊಟ್ಟು ಕಳಿಸ್ತೀನಿ, ಮರೀದೆ ಸೈನ್ ಮಾಡಿಬಿಡು ಎಂದು ಹೇಳಿ ಯುವರಾಜ್ ತಿಂಡಿ ತಿಂದು ಮುಗಿಸಿ ಮನೆಯವರಿಗೆ ಕೆಲಸಕ್ಕೆ ತಡ ಆಗ್ತಾ ಇದೆ ಅಂತ ತಿಳಿಸಿ ಹೊರಟ. ಸೂರಜ್ ಸಹ ತನ್ನ ಮಗನನ್ನು ಪ್ಲೇ ಹೋಮ್ಗೆ ಬಿಟ್ಟು ಅಲ್ಲಿಂದಲೇ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಹೊರಟವನನ್ನು ಕಾರ್ ತನಕ ಹೋಗಿ ಬೀಳ್ಕೊಟ್ಟ ಸಾನ್ವಿಯ ಕೆನ್ನೆಗೆ ಮುತ್ತಿಟ್ಟ ಚಿಕ್ಕು, ಅಮ್ಮ ಬಾಯ್ ಕೈ ಬೀಸಿ ಮುದ್ದಾಗಿ ಹೇಳಿ ಕಾರ್ನಲ್ಲಿ ಕೂತರೆ ಸೂರಿ ಸಹ ಸಾನ್ವಿ ಮತ್ತೊಂದು ಕೆನ್ನೆಗೆ ಮುತ್ತಿಟ್ಟು, ಜಾಸ್ತಿ ಕೆಲಸ ಮಾಡಿ ಆಯಾಸ ಮಾಡ್ಕೋಬೇಡ ಸಾನುಮ್ಮ, ಕಿರಣ ಮಲಗಿದ್ದಾಗ ನೀನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು, ತಿಂಡಿ ತಿಂದಮೇಲೆ ಪ್ಲೀಸ್ ಹಾಲು ಕುಡಿ, ಏನಾದರೂ ಬೇಕಿದ್ರೆ ಫೋನ್ ಮಾಡು, ಸಂಜೆ ಆಫೀಸ್ನಿಂದ ಬರ್ತಾ ತರ್ತೀನಿ. ಸಾಕಷ್ಟು ಕಾಳಜಿ ಮಾಡಿ ಹೊರಟ ಸೂರಜ್. ಕಡೆಗೆ ಚಂದದ ನಗು ಬೀರಿದ ಸಾನ್ವಿ ಈಗ ಮನೆಯೊಳಗೆ ಬರುವಾಗ ಅಲ್ಲೇ ಬಾಗಿಲಲ್ಲಿ ಇವಳಾಗಿ ಅಡ್ಡವಾಗಿ ನಿಂತಿದ್ದ ಮಹಿಮಾ, ನಿನಗಷ್ಟೆಲ್ಲ ತೊಂದರೆ ಆಗಿದ್ರೂ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ಯಾಕೆ ಈ ಮನೆಗೆ ವಾಪಸ್ ಬಂದೆ ಅನ್ನೋದು ಈಗ ಗೊತ್ತಾಯಿತು. ನಿನ್ನ ಗಂಡನ ಪ್ರೀತಿ ಒಂದೇ ಕಾರಣ ಅಲ್ಲ, ಅವನ ಆಸ್ತಿಯ ಪೂರ ಹಕ್ಕು ಈಗ ನಿನ್ನ ಹೆಸರಿನಲ್ಲೇ ಇದೆ ಅಲ್ವಾ? ಪರವಾಗಿಲ್ಲ ಸಾನ್ವಿ, ನೋಡೋಕೆ ತುಂಬ ಮುಗ್ಧೆಯಾಗಿ ಕಾಣಿಸ್ತೀಯ, ಆದರೆ ಭಯಂಕರ ತಲೆ ಉಪಯೋಗಿಸಿ ವರ್ಮಾ ಕುಟುಂಬದ ಕೋಟ್ಯಾಂತರ ರೂಪಾಯಿಯ ಆಸ್ತಿ ಒಡತಿಯಾಗಿದೆಯಾ. ಗುಡ್, ವೆರಿ ಗುಡ್. ಹಾಗಾದರೆ ಒಳ್ಳೆ ಟೈಮ್ ನೋಡಿ ಮನೆಯವ್ರನ್ನೆಲ್ಲ ಬೀದಿಗೆ ತಳ್ಳಿ ನೀನು ಸೇಡ್ ತೀರಿಸ್ಕೊಳ್ತೀಯಾ ಅನ್ನು. ಕುಹಕವಾಗಿ ಮಾತನಾಡಿದ್ದ ಮಹಿಮಾ ಮಾತಿಗೆ ಸಣ್ಣ ಅಸಡ್ಡೆಯ ನಗು ಬೀರಿ, ನನಗೆ ಯಾರ ಮೇಲೂ ದ್ವೇಷ ಸಾಧಿಸ್ಕೊಂಡು ಕೂರೋ ಅಷ್ಟು ಟೈಮ್ ಇಲ್ಲ ಮಹಿಮಾ, ಈಗ ದಾರಿ ಬಿಟ್ಟರೆ ನಾನು ಮನೆಯೊಳಗೆ ಹೋಗ್ತೀನಿ ಎಂದು ಹೇಳಿ ಹೋದ ಸಾನ್ವಿಯನ್ನು ಹುಬ್ಬುಗಂಟಿಕ್ಕಿ ನೋಡಿದ ಮಹಿಮಾ, ಸೂರಜ್ ಹಾಗೂ ತನ್ನ ಮಾವ ದೇವರಾಜ್ ವರ್ಮಾ ಕಾರಣದಿಂದಾಗಿ ತನ್ನ ತಂದೆ ಜೈಲಿಗೆ ಹೋಗಿ ಕೆಲಸ ಕಳ್ಕೊಂಡು ಸಾಕಷ್ಟು ಕಷ್ಟ ಅನುಭವಿಸಿದ್ದನ್ನು ನೆನೆದು, ಸಾನ್ವಿನ ನಂಬ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಇವಳೊಂಥರ ಪುಣ್ಯಕೋಟಿ ಇದ್ದಂಗೆ, ಆ ದೇವರಾಜ್ ವರ್ಮಾಗೆ ಹಾಗೆ ಮಿಸ್ಟರ್ ಪರ್ಫೆಕ್ಟರ ಸ್ಕೋಪ್ ತಗೊಳ್ಳೋ ಸೂರಜ್ಗೆ ನಾನೇ ಪಾಠ ಕಲಿಸ್ಬೇಕು. ಕೋಪದಲ್ಲಿ ಹಲ್ಲು ಕಡಿದು ಮನೆಯೊಳಗೆ ನಡೆದ್ಲು. ಮಾವ, ನೀವಿನ್ನೂ ತಿಂಡಿ ತಿಂದಿಲ್ವಾ? ಲೇಟ್ ಆಯಿತು ಬನ್ನಿ, ನೀವು BP ಮಾತ್ರೆ ಬೇರೆ ತಗೋಬೇಕು ಎಂದು ಮಾವ ದೇವರಾಜ್ರವರನ್ನು ತಿಂಡಿಗೆ ಕರೆದ ಸಾನ್ವಿಗೆ ಅವರು ಹಸಿವಿಲ್ಲ ಅಂತ ಹೇಳಿ ರೂಮ್ ಸೇರಿಕೊಂಡ್ರು. ಮಾವನ ಅವಸ್ಥೆ ಕಂಡು ಸಾನ್ವಿ ಈಗ ತನ್ನತ್ತೆ ಮೇಲೆ ಹುಸಿ ಮುನಿಸು ತೋರಿದ್ಲು. ಪಾಪ ಅತ್ತೆ, ಮಾವ ತಿಂಡಿ ತಿಂದಿಲ್ಲ, ಹಸಿವಿಲ್ಲ ಅಂದರೆ ನೀವು ಸುಮ್ಮನೆ ಉಳಿದು ಬಿಡೋದಾ? ಅವ್ರಿಗೆ ಬಲವಂತ ಮಾಡಬೇಕು ತಾನೇ ಎಂದು ಕೇಳುತ್ತಾ ಇರುವಾಗ ತನ್ನ ಅತ್ತೆ ಮಾವನ ಮಧ್ಯೆ ವೈಮನಸ್ಯ ಇದೆ ಅನ್ನೋದನ್ನು ಅರಿತ ಮಹಿಮಾ ಇದನ್ನೇ ತನ್ನ ಲಾಭಕ್ಕೆ ಬಳಸ್ಕೊಳ್ಳೋ ನಿಟ್ಟಿನಲ್ಲಿ, ಸಾನ್ವಿ, ಅತ್ತೆ ಮೇಲೆ ಕೋಪ ಮಾಡ್ಕೋಬೇಡ, ಅವರಿಗೆ ಹೇಗೆ ಸರಿ ಅನಿಸುತ್ತೆ ಹಾಗೆ ಮಾಡೋ ಸ್ವಾತಂತ್ರ್ಯ ಇದೆ, ಇದು ನಿನ್ನ ಮನೆ ಅಂದ ಮಾತ್ರಕ್ಕೆ ಎಲ್ಲ ನೀನು ಹೇಳಿದ ಹಾಗೆ ಆಗಬೇಕು ಅಂತ ಇಲ್ಲ. ಅತ್ತೆ, ನೀವು ಇವಳು ಮಾತು ಕೇಳಿ ಮಾವನ್ನ ತಿಂಡಿ ಕರೆಯೋಕ್ಕೆ ಹೋಗಬೇಡಿ, ಅವರೇನು ಸಣ್ಣ ಮಗು ಅಲ್ಲ, ಹಸುವಾದರೆ ಅವರೇ ಬಂದು ತಿಂಡಿ ತಿಂತಾರೆ ಎಂದು ಹೇಳುತ್ತಾ ಅತ್ತೆ ಕೈ ಹಿಡಿದು ಅವರನ್ನು ರೂಮ್ ಒಳಗೆ ಕರೆದೊಯ್ದರೆ, ಈ ಹುಡುಗಿ ಯಾಕೋ ಸರಿ ಇಲ್ಲ ಅನ್ಸತ್ತೆ ಸಾನ್ವಿ, ನೆಂಟರ ಮನೆಗೆ ಬಂದು ಎಷ್ಟು ಬೇಕೋ ಅಷ್ಟು ಅಂತ ಇರೋದನ್ನು ಬಿಟ್ಟು ನಮ್ಗಳ ಮಧ್ಯೆನೇ ತಂದಿಟ್ಟು ತಮಾಷೆ ನೋಡ್ತಿದ್ದಾಳೆ. ದುರ್ಗಾದೇವಿಯವರು ಮಹಿಮಾ ನಡವಳಿಕೆಯನ್ನು ಖಂಡಿಸಿದ್ರೆ ಸಾನ್ವಿ ಕೂಡ ತನ್ನಜ್ಜಿ ಮಾತಿಗೆ ಒಪ್ಪಿಗೆ ಸೂಚಿಸಿದ್ಲು.
ಹಿಂದಿನ ದಿನ ಮಹಿಮಾಳ ನಿಜರೂಪದ ಪರಿಚಯ ಆಗಿದೆ ಸಾನ್ವಿಗೆ. ಹಳೆಯ ವಿಚಾರಕ್ಕೆ ಇನ್ನೂ ತನ್ನ ಮನಸ್ಸಿನಲ್ಲಿ ಸೇಡು, ದ್ವೇಷ ಅಂತ ಮನಸ್ಸಿನ ತುಂಬ ಕಹಿ ತುಂಬಿಕೊಂಡಿರೋ ಮಹಿಮಾಗೆ ಹೇಗಾದರೂ ಮಾಡಿ ಬುದ್ಧಿ ಹೇಳಬೇಕು ಅಂತ ಯೋಚಿಸಿದ ಸಾನ್ವಿಗೆ ಯಾವ ದಾರಿಯೂ ತೋಚದಂತಾಗಿದೆ. ಆದರೆ ಮಹಿಮಾ ಮನಸ್ಸಿನಲ್ಲಿ ದ್ವೇಷದ ಜ್ವಾಲೆ ಉರಿತಾ ಇದೆ ಎಂದು ತಿಳಿದಿರುವ ಸೂರಜ್ ಆ ಬೆಂಕಿಯನ್ನು ನಂದಿಸುವ ದಾರಿಯನ್ನು ಕಂಡುಕೊಂಡಿದ್ದ. ಸಂಜೆ ಆಫೀಸ್ ಮುಗಿಸಿ ಮನೆಗೆ ಬಂದ ಸೂರಜ್ ಮರುದಿನ ಬೆಳಗ್ಗೆ ಎಲ್ಲರಿಗೂ ತಯಾರಾಗಿರುವಂತೆ ತಿಳಿಸಿದ್ದ. ರಾತ್ರಿ ಊಟದ ನಂತರ ರೂಮ್ ಸೇರಿದ್ದ ಸಾನ್ವಿ ಬಟ್ಟೆ ಬದಲಿಸಿ ನೈಟ್ ಕ್ರೀಮ್ ಹಚ್ಕೊಳ್ತಾ ಕನ್ನಡಿ ಮುಂದೆ ನಿಂತಿದ್ರೆ ಅವಳನ್ನು ಹಿಂದಿನಿಂದ ಬಳಸಿದ ಸೂರಜ್, ಸಾನುಮ, ಇವತ್ತು ನೀನು ಎಂದಿಗಿಂತ ಸ್ವಲ್ಪ ಜಾಸ್ತಿನೇ ಮುದ್ದ ಕಾಣಿಸ್ತಿದ್ಯಾ, ಏನು ಸಮಾಚಾರ ಅಂತ ಕೇಳ್ತಾ ಅವಳ ಕೆನ್ನೆಗೆ ಮುತ್ತಿಟ್ರೆ ಅವನ ಎದೆಗೊರಗಿದ ಸಾನ್ವಿ, ನಾನು ದಿನ ಇರೋ ಹಾಗೆ ಇದ್ದೀನಿ ಸೂರಿ, ನೀವಿವತ್ತು ಸ್ವಲ್ಪ ಜಾಸ್ತಿ ಖುಷಿಯಾಗಿದ್ದೀರಾ, ಅದಕ್ಕೆ ನಾನು ಜಾಸ್ತಿ ಚೆನ್ನಾಗಿದ್ದೀನಿ ಅನ್ನಿಸ್ತಿರೋದು. ಅದು ಸರಿ, ನಾಳೆ ಬೆಳಗ್ಗೆ ಯಾಕೆ ಎಲ್ರಿಗೂ ರೆಡಿ ಆಗೋಕೆ ಹೇಳಿದ್ದು? ಏನಾದರೂ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಾ? ಏನಾದರೂ ಇದ್ದರೆ ಮೊದಲೇ ಹೇಳಿ. ನೀವು ಸರ್ಪ್ರೈಸ್ ಅಂತೆಲ್ಲ ಹೇಳಿದ್ರೆ ಚಿಕ್ಕುನ ಹೇಗೋ ರೆಡಿ ಮಾಡ್ತೀನಿ. ಆದರೆ ಕಿರಣನ ಬಟ್ಟೆಗಳು, ಡೈಪರ್, ಅವಳ ಕ್ರೀಮ್ ಒಂದಾ ಎರಡಾ? ಅದನ್ನು ಪ್ಯಾಕ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗುತ್ತೆ. ಆಮೇಲೆ ಚಾಕ್ಲೇಟ್ನೂ ಸಹ ಟ್ರಿಪ್ಪು ಕರ್ಕೊಂಡು ಹೋಗೋದು ಅಂದರೆ ಕಷ್ಟ ಆಗುತ್ತೆ. ಅವನನ್ನು ಮತ್ತೆಲ್ಲಿ ಬಿಡೋದು? ಒಂದೇ ಸಮನೆ ಮಾತನಾಡ್ತಾ ಇದ್ದ ಮಡದಿಯ ಬಾಯಿಯ ಮೇಲೆ ಬೆರಳಿಟ್ಟು, ಅಬ್ಬಾ, ಅದೆಷ್ಟು ಮಾತಾಡ್ತೀಯೇ ಸಾನು, ನಾನು ಬೆಳಗ್ಗೆ ಎಲ್ಲರೂ ರೆಡಿ ಇರಿ ಎಂದೆ ಅಷ್ಟೇ, ಟ್ರಿಪ್ಗೆ ಹೋಗೋಣ ಅಂತ ಹೇಳಿದ್ನಾ? ನಾಳೆ ಚಿಂತೆ ನಾಳೆ ಮಾಡೋಣ, ಈಗ ಮಕ್ಕಳಿಬ್ರು ಬೇಗ ಮಲಗಿದಾರಲ್ವಾ, ಅದಕ್ಕೆ ಈ ನಿನ್ನ ಇನಿಯನಿಗೆ ಏನಾದರೂ ಕಾಣಿಕೆ ಕೊಡೋ ಮನಸ್ಸು ಮಾಡ್ತೀಯಾ ಎಂದು ಹೇಳುತ್ತಾ ಮೋಹಕವಾಗಿ ಬಾಗಿ ಅವಳ ಕೊರಳ ಮುದ್ದಿಸಿದ ಸೂರಜ್ನ ಹಿಂದಕ್ಕೆ ಸರಿಸಿ, ನನಗೆ ನಿದ್ರೆ ಬರ್ತಾ ಇದೆ, ಗುಡ್ ನೈಟ್ ಅಂತ ಹೇಳಿ ಮಂಚದ ಮೇಲೆ ಮೈ ಚೆಲ್ಲಿದ ಸಾನ್ವಿ ಪಕ್ಕ ಬಂದು ಮಲಗಿದವ, ಸಾನು, ಚಿಕ್ಕು ಎತ್ತು ಅಜ್ಜಿ ಜೊತೆಗೆ ಮಲಗ್ತೀನಿ ಅಂತ ಹಠ ಮಾಡುವುದಾ? ಇನ್ನು ನಮ್ಮ ಪುಟ್ಟ ಬಂಗಾರಿ ಬೆಣ್ಣೆ ಮುದ್ದೆ ಥರ ತೊಟ್ಲಲ್ಲಿ ತಾಚಿ ಮಾಡಿದ್ದಾಳೆ, ಈಗಲಾದರೂ ಗಂಡನ ಕಡೆಗೆ ಸ್ವಲ್ಪ ಕೃಪೆ ತೋರಿಸು ಅಂದರೆ ನೀನು ನಿದ್ರೆ ಬರ್ತಾ ಇದೆ ಅಂತೀಯಲ್ಲ, ಇದು ನಿನಗೆ ನ್ಯಾಯ ಅನ್ಸತ್ತಾ? ಪೆಚ್ಚು ಮುಖ ಮಾಡಿಕೊಂಡು ಸೂರಜ್ ಕೇಳಿದ ರೀತಿಗೆ ಸಣ್ಣದಾಗಿನದಕ್ಕೂ ಅವನ ಕೊರಳನ್ನು ಬಳಸಿದ ಸಾನ್ವಿ, ಪಾಪ ಅಲ್ವಾ ನನ್ನ ಗಂಡ ಎಂದು ಹೇಳುತ್ತಾ ಅವನ ಮೊಗದ ತುಂಬ ಮುತ್ತಿಟ್ಟ ಸಾನ್ವಿ ಅವನ ಮೂಗಿಗೆ ತನ್ನ ಮೂಗು ಉಜ್ಜುತ್ತಾ, ಎಷ್ಟು ವರ್ಷ ಆಯಿತು ಆದರೂ ನೀವು ಒಂಚೂರು ಬದಲಾಗಿಲ್ಲ ಸೂರಿ, ನಮ್ಮ ಮದುವೆ ಆದ ಹೊಸದ್ರಲ್ಲಿ ಹೇಗಿದ್ರೋ ಈಗಲೂ ಹಾಗೇ ಇದ್ದೀರಾ, 2 ಮಕ್ಕಳ ತಂದೆ ನೀವು ಅಂತ ಹೇಳೋಕೆ ಆಗಲ್ಲ ಎಂದು ಹೇಳುತ್ತಾ ಅವನ ಸೊಂಪಾದ ಕೂದಲಲ್ಲಿ ಕೈ ಆಡಿಸ್ತಾ ಇರುವಾಗ ಅವಳ ಕೊರಳ ಬಳಸಿದವ, ಕರೆಕ್ಟ್ ಅಲ್ವಾ ಸಾನುಮ್ಮ, ನನಗೆ ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ ಅಂದರೆ ಯಾರೂ ನಂಬೋದೇ ಇಲ್ಲ, ಅಷ್ಟೇ ಅಲ್ಲ, ನಿನ್ನೆ PA ಪೋಸ್ಟ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ನಾ, ಆಗ ಸಂದರ್ಶನಕ್ಕೆ ಅಂತ ಬಂದ ಹುಡುಗಿಯರು ನನ್ನನ್ನೇ ನುಂಗೋ ಹಾಗೆ ನೋಡ್ತಾ ಇದ್ರು ಗೊತ್ತಾ ಎಂದ ಸೂರಜ್. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.